ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ ನಂಗೆ ಶುರು ಮಾಡೋಣ. ಇವತ್ತಿನ ದಿನ ಬಂದ್ಬಿಟ್ಟು 23ನೇ ತಾರೀಕು, ಓಕೆನಾ, ಗುರುವಾರ. ಸೊ ಡ್ಯೂಟಿ ಆನ್ ಮಾಡಿಕೊಂಡು ಆಲ್ರೆಡಿ ಲಾಸ್ಟ್ ವಿಡಿಯೋ ನೋಡಿರ್ತೀರಾ. ಕಡಿಮೆ ಅರ್ನಿಂಗ್ಸ್ ಆಗಿ ಸ್ವಲ್ಪ ನಾನೇ ಸ್ವಲ್ಪ ಲಾಗಿನ್ ಅವರ್ಸ್ ಕಡಿಮೆ ಇದ್ದೆ, ಸೊ ಅದಕ್ಕೋಸ್ಕರ ಕಡಿಮೆ ಅರ್ನಿಂಗ್ಸ್ ಆಗಿತ್ತು. ಸೊ ಹಂಗೆ ಡ್ಯೂಟಿ ಮಾಡಿಕೊಂಡು ಇನ್ನೊಂದು ಡ್ಯೂಟಿ ಬಿದ್ದಿತ್ತು, ಆ ಒಂದು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಪಿಕಪ್ಗೆ ಹೋಗ್ಬಿಟ್ಟು ನಿಮಗೆ ಡ್ರಾಪ್ ಆದಮೇಲೆ ಎಲ್ಲಿಗೆ ಡ್ರಾಪ್ ಇದ್ದಿದ್ದು ಅಮೌಂಟ್ ಎಷ್ಟು ಅಂತ ನಿಮಗೆ ತಿಳಿಸ್ತೀನಿ, ಓಕೆನಾ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಪಿಕಪ್ ಲೊಕೇಶನ್ ಬಂದಿದ್ದೀನಿ, ಮೊದಲನೇ ಡ್ಯೂಟಿ ಆಯಿತಾ. ಡ್ರಾಪ್ ಬಂದ್ಬಿಟ್ಟು ಏರ್ಪೋರ್ಟ್ಗೆ ಇದ್ದಿರೋದು ಫಸ್ಟ್ನೇ ಡ್ಯೂಟಿ. ರಿಸರ್ವೇಷನ್ ಟ್ರಿಪ್ಪು ನನಗೆ ಯಾರು ತೊಗೊಂಡಿಲ್ವೇನೋ ಅಥವಾ ತೊಗೊಂಡು ಕ್ಯಾನ್ಸಲ್ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ, ಅದು ನನಗೆ ಅಸೈನ್ ಆಗಿರುವಂಥದ್ದು. ಸೊ ಎಷ್ಟು ಅಮೌಂಟ್ ಏನು ಕೊಡ್ತಾರೆ ಅನ್ನೋದು ಏರ್ಪೋರ್ಟಲ್ಲಿ ಡ್ರಾಪ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ, ಓಕೆನಾ. ಸೊ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಎಷ್ಟು ಅವ್ರು ಆನ್ಲೈನ್ ಇರ್ತೀನಿ ಅನ್ನೋದು ತಿಳ್ಕೊಬೇಕು ಅಂತಂದರೆ ಪೂರ್ತಿನ ವಿಡಿಯೋನ ಕೊನೆವರೆಗೂ ನೋಡಿ, ಓಕೆನಾ. ಸ್ನೇಹಿತರೆ, ಮೊದಲನೇದು ಏರ್ಪೋರ್ಟು ಡ್ರಾಪ್ ಮಾಡಿದೆ. ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಬೋದು. 1020 ರೂಪಾಯಿನ 1025 ರೂಪಾಯಿನ ನಾವು ಕೊಟ್ಟಿದ್ದಾನೆ. ಸೊ ಟೈಮ್ ಬಂದ್ಬಿಟ್ಟು 5:45, ಹತ್ತತ್ರ 6 ಗಂಟೆಗೆ ಒಂದು 10ರಿಂದ. ಸೊ ಡ್ಯೂಟಿ ಆನಲ್ಲೇ ಐತೆ, ಬಟ್ ಯಾವುದೂ ಕೊಟ್ಟಿಲ್ಲ. ಇಷ್ಟೊತ್ತಲ್ಲಿ ಆಲ್ಮೋಸ್ಟ್ ಫ್ಲೈಟ್ಗಳು ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಹಂಗೆ. ಸೊ ನೋಡೋಣ, ನಿಧಾನಕ್ಕೆ ಹೋಗ್ತಾ ಇರ್ತೀನಿ. ಯಾವ್ದಾದ್ರು ಟೋಕನ್ ಹೊಡೆದ್ರೆ ಡ್ಯೂಟಿ ಎತ್ಕೊಂಡು ಹೋಗೋದು. ಸ್ನೇಹಿತರೆ, ಇವಾಗ ಟೀ ಟೈಮು. ಬನ್ನಿ ಹೋಗ್ಬಿಟ್ಟು ಟೀ ಕುಟ್ಕೊಂಡು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡೋದ. ಅಮೆಝಾನದು ಇನ್ನು ವೇರ್ ಹೌಸ್ ನೋಡಿಲ್ಲ ಅಲ್ವಾ, ನೋಡಿ ಇದೆ, ತೋರಿಸ್ತೀನಿ. ಈಗ ಒಂದು ಬುಕ್ಕಿಂಗ್ ಬಿದ್ದಿದೆ, ಸೊ ಬಂದಿದ್ದೀನಿ. ಸೊ ನೋಡಿ, ಇದೇ ಅಮೆಝಾನ್ದು ವೇರ್ ಹೌಸು, ಬ್ಲ್ಯಾಕ್ ಕಲರ್ ಕಾಣ್ತಿದೆಯಲ್ಲ, ಸೊ ಇದೆ. ಇದು ಬಂದ್ಬಿಟ್ಟು ಏರ್ಪೋರ್ಟದು ಬ್ಯಾಕ್ ರೋಡಲ್ಲಿ ಬಾಗ್ಲೂರು ಹತ್ರ ಬರೋದು. ಇದು ಟೈಮ್ ಬಂದ್ಬಿಟ್ಟು 9:30. ಇಲ್ಲಿ HL ರೋಡಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಹತ್ರ ಡ್ರಾಪ್ ಇತ್ತು, ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀನಿ. ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು 5 ಟ್ರಿಪ್ಸ್ ಆಗೈತೆ. ಅರ್ನಿಂಗ್ಸ್ ಬಂದ್ಬಿಟ್ಟು 2060 ರೂಪಾಯಿನೂ ಅರ್ನಿಂಗ್ಸ್ ಆಗೈತೆ ಗೈಸ್, ಆಯಿತಾ. ಸೊ ನೋಡವ, ಇಲ್ಲೇ ಸೈಡಲ್ಲಿ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವ ಬೀಳ್ತಿಲ್ಲ. ಸ್ವಲ್ಪ ಹೊತ್ತು ಕಾದ್ಬಿಟ್ಟು ಮೂವ್ ಮಾಡ್ತೀನಿ ಮುಂದಕ್ಕೆ. ಗೈಸ್, ಇಬ್ಳೂರ್ ಹತ್ರ ಡ್ರಾಪ್ ಮಾಡಿದೆ, ಹೊಟ್ಟೆ ಸಿತೈತಿ, ನಾನು ತಿನ್ಕೊಂಬರೋಣ ಮನೇಲಿ, ಹೋಟ್ಲಿದೆ. ಡ್ಯೂಟಿನ ಆಫ್ ಮಾಡ್ಕೊಂಡಿದ್ದೀನಿ ಗೈಸ್. ಸ್ವಲ್ಪ ಹೊತ್ತು ಹೊಟ್ಟೆಗೆ ಏನು ತಿಂದರೆ ಸುಸ್ತಾಗ್ಬಿಡುತ್ತೆ ಆಮೇಲೆ. ಹತ್ತತ್ರ ಆಗಲೇ ಒಂದು 10 ಗಂಟೆ 10 ಕಾಲ ಆಯಿತು. ಹೋಗ್ಬಿಟ್ಟು ಏನಿದೆ ತಿನ್ಕೊಂಡು ಆಮೇಲೆ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ಫಸ್ಟ್ ಬನ್ನಿ, ಹೊಟ್ಟೆ ಸಿತೈತೆ. ಪೂರಿ ಕೊಡ ಕಂಪ್ಲೀಟ್. ಟೈಮ್ ಬಂದ್ಬಿಟ್ಟು 2:15. ಟ್ರಿಪ್ಸ್ ಬಂದ್ಬಿಟ್ಟು ಟೋಟಲ್ 10 ಟ್ರಿಪ್ಸ್ ಕಂಪ್ಲೀಟ್ ಆಗೈತೆ. ಮತ್ತು ಲಾಗಿನ್ ಆನ್ಲೈನ್ ಅವರ್ಸ್ ಬಂದ್ಬಿಟ್ಟು 10 ಅವರು, 10 ಅವರ್ಸ್ ಲಾಗಿನ್ ಅವರ್ ಆಗೈತೆ. 4 ಗಂಟೆಯಿಂದ ಇವಾಗ 2 ಗಂಟೆ 2:15. ಹತ್ರ ಇನ್ನೊಂದು 2 ಅವರು, 1:45 ಗಂಟೆ ಮಿದ್ರೆ 12 ಅವರ್ ಆಗುತ್ತೆ. ಸೊ ಬಟ್ ಇವಾಗ ಗೈಸ್ ರೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ವಾಪಸ್ಸು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೈಟು. ಒಂದು ಮನ್ಸು ರೆಸ್ಟ್ ಮಾಡೋದ ನೈಟ್ ಟೈಮ್ ಮಾಡೋದು ಬೇಡ ಅಂತ, ಇನ್ನೊಂದು ಮನ್ಸು ಹೇಳತ್ತೆ ಕಮಿಟ್ಮೆಂಟ್ ಐತೆ, ಮಲ್ಕೊಂಡ್ರೆ ರೆಸ್ಟ್ ಮಾಡಿದ್ರೆ ಆಗಲ್ಲ, ಇದು ಕೆಲ್ಸಕ್ಕೆ ಹೋಗುವಂತ ಅಂತ ಐತೆ. ಸೊ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ. ಹೆವಿ ಮೈಕೈನೂ ಬಂದ್ಬಿಡುತ್ತೆ ಗೈಸ್, ಆಗ್ತಾನೆ ಇಲ್ಲ. ನೋಡೋದ, ಕಮಿಟ್ಮೆಂಟು ಹಂಗೆ ಐತೆ, ಕುತ್ಕೊಂಡ್ರು ಆಗಲ್ಲ ಮನೇಲಿ. 10 ಟ್ರಿಪ್ ಆಗೈತೆ. ರಾತ್ರಿ ಒಂದು 5ರಿಂದ 6 ಅವರ್ ಲಾಗಿನ್ ಇದ್ರೆ ತಿರ್ಗಾ ಒಂದಷ್ಟು 1-1.5-2 ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡ್ಕೋಬಹುದು. ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು 11:15. ಹೋಗೋಣ ಡ್ಯೂಟಿಗೆ. ಈ ಚಳಿಗೆ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ, ಮಾತ್ರ ಎಚ್ಚರನೇ ಆಗಲ್ಲ ಅಂದ್ಕೊಳ್ಳಿ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಕತೆ ನೋಡೋಣ. 4 ಗಂಟೆ ತನಕ ಒಂದು 5 ಅವರ್ ಆಗುತ್ತೆ. ಸೊ 5 ಅವರಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ
ಹೆವಿ ಚಳಿ. ಸ್ನೇಹಿತರೆ, ಟರ್ಮಿನಲ್ 2 ಒಂದು ಬಿದ್ದಿದೆ. 12ನೇ ಬುಕ್ಕಿಂಗು, ನೈಟು 2ನೇ ಬುಕ್ಕಿಂಗು, ಟೋಟಲ್ಲು ಬೆಳಗ್ಗೆಯಿಂದ ಕೌಂಟ್ ಮಾಡಿಕೊಂಡ್ರೆ 12ನೇ ಬುಕ್ಕಿಂಗು. ಸೊ ಡ್ರಾಪ್ ಮಾಡಿದೆ. ತಿರ್ಗಾ ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಕರೆಕ್ಟಾಗಿ. ಸೊ ಟರ್ಮಿನಲ್ 1ಗೆ ಪಿಕಪ್ ಬರ್ತಿದ್ದಾನೆ. ಸೊ ಈಗ ಟರ್ಮಿನಲ್ 2 ಅಲ್ಲಿ ಇದ್ದೀನಿ. ಸೊ ಇಲ್ಲಿಂದ ಟರ್ಮಿನಲ್ 1ಗೆ ಹೋಗ್ಬೇಕು ಇವಾಗ. ನಾನ್ AC ಬುಕ್ಕಿಂಗು. ಸೊ ಬನ್ನಿ ಹೋಗೋಣ. 1 ಗಂಟೆ ಅಲ್ಲ, ಈಗ ಫ್ಲೈಟ್ಸ್ ಇರುತ್ತೆ. ಇಮಿಡಿಯೇಟಾಗಿ ಪಿಕ್ ಮಾಡಿಕೊಂಡು ಹೋಗ್ಬೋದು. ನೋಡೋದ ಡ್ರಾಪ್ ಎಲ್ಲಿಗೆ ಐತಿ, ಹೆಂಗದೆ ನಿಮಗೆ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ ಆಯಿತಾ. ಸ್ನೇಹಿತರೆ, ಏರ್ಪೋರ್ಟಿಂದ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಸೊ ಅಮೌಂಟ್ ಬಂದ್ಬಿಟ್ಟು, ಸೊ ಡ್ರಾಪ್ ಬಂದ್ಬಿಟ್ಟು 48 ಕಿಲೋಮೀಟ್ರಿಗೆ ಬೆಳಂದೂರು ಡ್ರಾಪು 586 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. ಟೈಮ್ ಬಂದ್ಬಿಟ್ಟು 4:15 ಆಯಿತಾ. ಸೊ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಲಾಸ್ಟ್ ಒಂದು ಏರ್ಪೋರ್ಟ್ ಡ್ರಾಪ್ ಇತ್ತು, ಏರ್ಪೋರ್ಟ್ ಡ್ರಾಪ್ ಮಾಡಿದೆ. ಸೊ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಹೇಳ್ಬಿಡ್ತೀನಿ ಎಷ್ಟಾಗಿದೆ ಏನು ಎತ್ತ ಅಂತ. ಆನ್ಲೈನ್ ಅವರ್ಸ್ ಬಂದ್ಬಿಟ್ಟು ಟೋಟಲ್ 14 ಟೈಮು ಆನ್ಲೈನ್ ಅವರ್ಸು. ಟೋಟಲ್ ಟ್ರಿಪ್ಸ್ ಕಂಪ್ಲೀಟ್ ಆಗಿರೋದು ಬಂದ್ಬಿಟ್ಟು 13 ಟ್ರಿಪ್ಸ್ ಕಂಪ್ಲೀಟ್ ಆಗೈತೆ. ಅರ್ನಿಂಗ್ಸ್ ಬಂದ್ಬಿಟ್ಟು 5,100 ಚಿಲ್ಲರೆ ಅರ್ನಿಂಗ್ಸ್ ಆಗಿರೋವಂಥದ್ದು ಆಯಿತಾ. ಸೊ ಇದರಲ್ಲಿ ಖರ್ಚೆಲ್ಲ ತೆಗಿಬೇಕು ಅಂತಂದರೆ ಬಂದು ಮಾಮೂಲಿ ರೆಗ್ಯುಲರ್ಗೆ 1,059 ರೂಪಾಯಿ ಹಂಗೆ ರೆಂಟ್ ಎತ್ತಿಕೊಳ್ಳಿ ಆಯಿತಾ. ಕಿಲೋಮೀಟ್ರ್ ಬಂದ್ಬಿಟ್ಟು 215 ಕಿಲೋಮೀಟ್ರ್ ಗಾಡಿ ರನ್ ಆಗೈತೆ. CNG ಬಂದ್ಬಿಟ್ಟು 1,000 ರೂಪಾಯಿ ಅಷ್ಟೇ ಹಾಕ್ಸಿರೋದು. ಅದತ್ರ ನಿಮ್ಮ ಮೈಲೇಜ್ ಬಂದ್ಬಿಟ್ಟು 22 ಅಂತಾರೆ, ಬೇಡ 20 ತೊಗೊಳ್ಳಿ. KGಗೆ 1 kg CNGಗೆ 20 ಮೈಲೇಜ್ ತೊಗೊಂಡ್ರು 8 kg ಅಂತಂದ್ರೂ 160 ಆಯಿತು. 160ಕ್ಕೆ 700 ಚಿಲ್ಲರೆ ಆಗುತ್ತೆ ಫುಲ್ ಟ್ಯಾಂಕು. ಸೊ ಪ್ಲಸ್ 1,000 ರೂಪಾಯಿ 300 ರೂಪಾಯಿ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೆ. ಸೊ 1,000 ರೂಪಾಯಿ ರೌಂಡ್ ಫಿಗರು CNGಗೆ ಆಯಿತಾ. CNG 1,000 ರೂಪಾಯಿ, ಗಾಡಿದು ರೆಂಟು 1,059 ರೂಪಾಯಿ. ಮತ್ತು ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ 500 ರೂಪಾಯಿ ಮೇಲೆ 500 ರೂಪಾಯಿ ಮಿನಿಮಮ್ ಮಾಡಿದ್ರೆ 70 ರೂಪಾಯಿ ಕಮಿಷನ್ ಕಟ್ ಮಾಡ್ತಾನೆ ಅವನು. ಸೊ ಅದನ್ನ ನೋಡೋಕೆ ಹೋದರೆ 70 × 5 5,000 ರೂಪಾಯಿಗೆ 70 × 10 ಮಾಡಿದ್ರೆ ಎಷ್ಟಾಯಿತು, 700 ರೂಪಾಯಿ ಆಯಿತು. ಸೊ 700 ರೂಪಾಯಿ ಮೈನಸ್ ಮಾಡಿ, ಸೊ 5,100 ಚಿಲ್ಲರಲ್ಲಿ ನನಗೆ ಮಿಕ್ಕೊಂಡಿರೋದು ಬಂದ್ಬಿಟ್ಟು ಖರ್ಚೆಲ್ಲ ಹೋಗಿ 2,200 ರೂಪಾಯಿನ ಇಲ್ಲ 300 ರೂಪಾಯಿ ನನಗೆ ಮಿಕ್ಕೊಳ್ಳುತ್ತೆ ಆಯಿತಾ. ಸೊ ಇದು ಮಿಕ್ಕೊಂಡಿರುವಂಥದ್ದು. ಸೊ ಮತ್ತು ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಏನಂತಂದರೆ ಪ್ರಮೋಷನ್ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ. ದಯವಿಟ್ಟು ಫಸ್ಟ್ ನೋಡಿರಿ. ಯಾರಿಗೂ ನಾನು ಬೇಕಾದ್ರೆ ಯಾರನ್ನ ನನಗೆ ಫೋನ್ ಮಾಡಿ ಸುಮಾರು ಜನ ಕೇಳಿದಿರಲ್ಲಪ್ಪ, ಕಂಪ್ನಿಗೆ ನಾನು ಜಾಯ್ನ್ ಆಗಬೇಕು, ಅಡ್ರೆಸ್ ಹೇಳಿ, ಪ್ರೂಫ್ ಏನೇನು ಬೇಕು ಕೇಳಿ ಅಂತೆಲ್ಲ ನನಗೆ ಫೋನ್ ಮಾಡಿ ಅದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರಲ್ಲ. ಸೊ ನಾನು ನಿಮ್ಗೆಲ್ಲರಿಗೂ ಏನಂತ ಆನ್ಸರ್ ಮಾಡಿದ್ದೀನಿ, ಕಾಲ್ ಮಾಡಿದವ್ರಿಗೆಲ್ಲರಿಗೂ ಈ ಕಂಪ್ನಿ ಬಗ್ಗೆ ಸೇರ್ಕೊಳ್ಳಿ ಅಂತ ಹೇಳಿದ್ದೀನಿ ಅಥವಾ ಬೇರೆ ಏನಾದ್ರು ಹೇಳಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್ ಆಯಿತಾ. ಸೊ ನಾನು ಇಲ್ಲಿ ಯಾರಿಗೂ ರೆಕಮೆಂಡ್ ಮಾಡ್ತಿಲ್ಲ ಆಯಿತಾ, ಸೇರ್ಕೊಳ್ಳಿ ಹಂಗೆ ಹಿಂಗೆ ಅಂತ. ಸುಮಾರು ಜನ ಹೇಳ್ತಿದ್ದೀರಲ್ಲಪ್ಪ ಪ್ರಮೋಷನ್ ಮಾಡ್ತಿದ್ಯಾ ಮಾಡು ಹಂಗೆ ಹಿಂಗೆ, ಎಷ್ಟು ವರ್ಷ ಮಾಡ್ತಾ ನಾನು ನೋಡ್ತೀನಿ ಅಂತ. ಸೊ ಗುರು, ಇಲ್ಲಿ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು ಆಯಿತಾ. ನನ್ನ ಕಷ್ಟ ಇರೋಕ್ಕೆ ನಾನು ಮಾಡ್ತಾಯಿದ್ದೀನಿ. ನಿನ್ಗೆ ಏನು ಕಷ್ಟ ಆಯಿತಾ, ನಿಂಗೆ ದುಡ್ಡು ಐತಪ್ಪ, ಮಾತಾಡ್ತೀರ, ಬಂಡವಾಳ ಹಾಕೊಂಡು ನೀವು ಮಾಡಿರಿ ಆಯ್ತಾ ಗೈಸ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವಿಡಿಯೋನ. ಸೊ ನಾಳೆನ ವಿಡಿಯೋದಲ್ಲಿ ಸಿಗೋಣ, ಟೇಕ್ ಕೇರ್, ಸಿ ಯು, ಬೈ ಬೈ ಗೈಸ್.